ಆ ಫ್ರೆಂಡ್ಸ್ ಇನ್ನೂ people ನೆನ್ಸ್ಕೊಂಡ್ ಮಾಡೋದು ನಮಸ್ಕಾರ. ಇವತ್ತು ನಾವು ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ ಅಂದ್ರೆ PM ಕಿಸಾನ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಈ ಮೊಬೈಲ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ. ಅದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಕಿಸಾನ್ ಅಂತ ಹೊಡೆದ್ರೆ ಫಸ್ಟ್ ಕ್ಲಿಕ್ ಬರುತ್ತೆ. ಅದ್ರ ಮೇಲೆ ಫಸ್ಟ್ ಕ್ಲಿಕ್ PM ಕಿಸಾನ್ ಸಮ್ಮಾನ್ ಅಂತಿದೆ ಫಸ್ಟ್ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಕೊಡಿ. ಪಾಪಪ್ ಬರುತ್ತೆ ಕ್ಲಿಕ್ ಮಾಡಿ. ಕೆಲವು ಇವಾಗ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಕೊಡಿ. ಅದ್ರಲ್ಲಿ ಕ್ಲಿಕ್ ಕೊಟ್ಮೇಲೆ ಇಲ್ಲಿ ಕೇಳಿದಾರೆ ನೋಡಿ, ಪುನಃ ಇವಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿತ್ತು ಅಂದ್ರೆ ಬೇಡ ಅದನ್ನ ಕ್ಲಿಕ್ ಕೊಡಬೇಡಿ, ಗೊತ್ತಿಲ್ಲ ಅಂದ್ರೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹೇಗೆ ಕ್ಲಿಕ್ ಕೊಡೋದು ಅಂತ ನಿಮಗೆ ಕೊಡ್ತಾನೆ. ಹಾಗಿದ್ರೆ ಎಂಟರ್ ದ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಮತ್ತೆ ನೆಕ್ಸ್ಟ್ ಕ್ಯಾಪ್ಚರ್ ಹೊಡಿಬೇಕು. ಗೆಟ್ OTP ಮೇಲೆ ಕ್ಲಿಕ್ ಕೊಡಿ. ಕ್ಯಾಪ್ಚರ್ ಸೆಂಟರ್ ಆಗಿಲ್ಲ ಅನ್ಸುತ್ತೆ. ಗೆಟ್ OTP ಮೇಲೆ ಕ್ಲಿಕ್ ಕೊಡಿ. ಮೊಬೈಲ್ ಯನ್ನು ಎಂಟ್ರಿ ಮಾಡಿ. ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಡಿ. ಈಗ ಬಂತು. ಇನ್ಸ್ಟಾಲ್ಮೆಂಟ್ ಇಸ್ ಸ್ಟಾಪ್ ಫಾರ್ ದ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಬರ್ತಾ ಇದೆ. ಇದು ಯಾಕಂತ ಗೊತ್ತಾಗ್ತಿಲ್ಲ. ಯಾವ ಸ್ಟೇಟ್ ಅಂತ ನೋಡೋದಿದ್ರೆ ಅದು ಎಷ್ಟು ಕೊಟ್ಟರೆ ಕರೆಕ್ಟ್ ಇದೆ. ಆಗಿದೆ ನೋಡಿ. ಯಾವ ಡೇಟಿಗೆ ಬಂದಿದೆ, ಯಾವ ಅಕೌಂಟ್ ಲಾಸ್ಟ್ ಅಕೌಂಟ್ ನಂಬರ್ ತಿಳಿಸುತ್ತೆ ಆಧಾರ್ ಬೇಸ್ ಆಗಿರೋದ್ರಿಂದ ಎಸ್ ಅಂತ ಬಂದಿದೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ UTI ನಂಬರ್ ಎಲ್ಲ ಬಂದಿದೆ. ಎಲ್ಲ
ಬಂದಿದೆ ಸ್ನೇಹಿತರೆ. ಈ ಪ್ರತಿಯೊಬ್ಬರ ರೈತರಿಗೂ ಕೂಡ ನರೇಂದ್ರ ಮೋದಿ ಅವರು 2,000 ರೂಪಾಯಿಯನ್ನು ಹಾಕ್ತಾರೆ. ಒಟ್ಟು ವರ್ಷಕ್ಕೆ 6,000 ರೂಪಾಯಿ ಹಾಕೋದ್ರಿಂದ ಈ ಯೋಜನೆಯನ್ನ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ನೆಕ್ಸ್ಟ್ ವಿಡಿಯೋ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಬೆಲ್ ಐಕಾನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯುವಂತೆ ಧನ್ಯವಾದಗಳು.